ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಸರಿದಲ್ಲ, ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳಿಂದ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿ ಇಲ್ಲ. ಅದನ್ನು ಪಕ್ಷದ ವರಿಷ್ಠರು ಜನಾಂದೋಲನ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರನ ಇದು? ಈ ಜನಾಂದೋಲನ ಖಂಡಿತ ಹೌದು. ಅವರು ಈಗಾಗಲೇ ನಾನು ಹೇಳಿದೆ, ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ. ಅದು ಇನ್ನೂ 2 ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು. ಅದು ದೊಡ್ಡ ಬಹುಮತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ. ಅದನ್ನು ಅಸ್ಥಿರಗೊಳಿಸಬೇಕು, ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋದನ್ನು ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಸಮಾವೇಶ. ಹೌದು, ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು? ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಹೊಡಿಬೇಕು. ಕಾಂಗ್ರೆಸ್ ಪಕ್ಷನ ಹೊಡೆಯೋದಕ್ಕೆ ಅಡ್ಡೆ ಇರೋದು ಅಂತಂದರೆ ತಂದೆಯವರು. ಯಾಕೆಂದರೆ ತಂದೆಯವರೊಬ್ಬರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ, ಅವ್ರನ್ನ 46 ವರ್ಷಗಳಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡ್ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ. ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ, ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು, ತಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಮಾಡ್ತಾರೆ. ಸೊ ಆದರೆ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ಮೈಸೂರು ಡಿವಿಷನಲ್ಲಿ ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದ್ರು ನಮ್ಮ ನಾಯಕರು ಮತ್ತು ಈ ಭಾಗದ ನಾಯಕರು. ಈಗಾಗಲೇ ಮೊನ್ನೆ ಮೈಸೂರಲ್ಲಿ ಒಂದು ಸರಿ ಮಾಡಿದ್ವಿ, ಇದೇ ಮೂಢ ವಿಷಯ ಬಂದಾಗ. ಆಗಲೂ ಕೂಡ ಸ್ವಾಭಿಮಾನ ಸಮಾವೇಶ ಮಾಡಿದ್ವಿ. ಸೊ ಹಾಗಾಗಿ ಈ ಸರಿ ಮೈಸೂರು ಬೇಡ, ಬೇರೆ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಹಾಸನಕ್ಕೆ. ಎನ್ಕ್ವೈರಿ ಏನಿದೆ ಅದು ಕೇವಲ ಸಿದ್ದರಾಮಯ್ಯ ವಿಚಾರಕ್ಕೆ ಮಾತ್ರ ನಡೀತಾ ಇದೆ. ಇಡೀಲಿ ಯಾವ್ದು ಆರೋಪ ಇತ್ತು ತಂದೆಯವ್ರ ಮೇಲೆ, ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ. ಯಾವುದೋ ಬೇರೆ ಬೇರೆ ಮೂಢ ಹಗರಣಗಳನ್ನ ನೋಡ್ತಿದ್ದಾರೆ. ಬಟ್ ಬಹುಶಃ ಅವ್ರಿಗೆ ಆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ. ಆದರೂ ಕೂಡ ಇಡಿಯವ್ರು ಮಾಡ್ತಾರೆ. ಯಾಕೆ ಅಂತಂದರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಏನು ಆರೋಪ ಮಾಡಿದರೆ ಅದರೊಳಗೆ ಏನೂ ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಬೇರೆ ತನಿಖೆ ಮಾಡ್ತಾರೆ. ಹೇಳಿದ್ನಲ್ಲ, ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರೋ RTI ಆ್ಯಕ್ಟಿವಿಸ್ಟ್ಗಳ ಮೂಲಕ, ಆ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ. ಅದು ನನ್ನ ತಾಯಿಯವ್ರ ಮೇಲಿರಲಿ, ತಂದೆಯವ್ರ ಮೇಲಿರಲಿ, ಸೋದರ ಮಾವ್ರ ಮೇಲಿರಲಿ ಏನು ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ, ಸತ್ಯ ಇಲ್ಲ. ಸೊ ಹಾಗಾಗಿ ಅದು ಈ ತನಿಖಾ ಸಂಸ್ಥೆಗಳಿಗೂ ಗೊತ್ತು, ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವರು ಬೇರೆ ಬೇರೆ ತನಿಖೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಈಗ ಅವರು ಡಿಮಾರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು. ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪಾಹಪಿ ಹೇಗಿರುತ್ತೆ ಅಂತಂದರೆ, ಅವರು ಯಾವ ಮಟ್ಟಕ್ಕೂ ಕೆಳಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಮುಂದುವರಿಸ್ತಾರೆ. ಬಟ್ ನಾವು ಅದನ್ನು ರೆಸಿಸ್ಟ್ ಮಾಡುವಂಥ ಪ್ರಯತ್ನ ನಾವು ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ. ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ. ನನಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ನಾವೇನು ಆಯೋಗ ರಚನೆ ಮಾಡಿದ್ದೀವಿ, ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು, ಅಲ್ಲಿ ಏನು ಹಗರಣಗಳಾಗಿದೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ. ಹೌದು, ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ತಮ್ಮ ಮೇಲೂ ಕೂಡ ಒಂದು ಕೇಸ್ ಆಗಿದೆ ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರೋದು. ಏನು ಕೋರ್ಟ್ ಬಗ್ಗೆ ನೀವು ಮಾತಾಡಿರುವಂಥ ವಿಚಾರದಲ್ಲಿ ಅದರೊಳಗೆ ಏನು ಕೇಸ್ ಆಗುತ್ತೆ? ಯಾಕೆ ಅಂತಂತಂದರೆ, ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಮೇಲೆ ಬಗ್ಗೆ ಆಗಲಿ ವ್ಯಾಖ್ಯಾನ ಮಾಡಿಲ್ಲ. ನಾನು ಜನರಲ್ಲಾಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ. ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ. ಇವತ್ತು ಎಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥ
ತೀರ್ಪುಗಳಿವೆ, ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ. ಅದು ಅದಾನಿ ವಿಷಯದಲ್ಲಿರ್ಬೋದು, ಸೆಬಿ ವಿಚಾರದಲ್ಲಿರ್ಬೋದು, ಬಾಬ್ರಿ ಮಸೀದಿ ವಿಷಯದಲ್ಲಿ, ಹೀಗೆ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ, ಅದ್ರಲ್ಲೂ ಏನೂ ತಪ್ಪಿಲ್ಲ. ಓವರಾಲ್ ತಂದೆಯವ್ರು ಕಾನ್ಫಿಡೆನ್ಸ್ ಆಗಿದ್ದಾರೆ ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ, ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಂತಲ್ಲ. ಸೊ ಅವ್ರು ಏನೇ ಬಂದರೂ ಅವರಾಗೇ ಅಲ್ಲ, ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. 3 ಚುನಾವಣೆ ಖಂಡಿತ. ಇವಾಗ ನಾವು ಮೂರು ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಜನರ ಬೆಂಬಲ ಇದ್ಮೇಲೆ ನಾವು 5 ವರ್ಷ ಕಂಪ್ಲೀಟ್ ಮಾಡ್ತೀವಿ.